ಗಲೇದ್ ಮಿಸ್ಬಾ ಎಂಬುದಾಗಿ ಕರೆಯಲ್ಪಡ್ತೀವಲ್ಲ, ಆ ಸ್ಥಳ ಏನಾಗಿದೆ ಅಂತಂದ್ರೆ ಇಬ್ಬರ ಒಡಂಬಡಿಕೆಗೆ ಸಾಕ್ಷಿಯಾಗಿದೆ ಎಂಬುದಾಗಿ ದೇವರು ಇವತ್ತು ನಮ್ಮ ಮುಖಾಂತರವಾಗಿ ಏನನ್ನ ಬಯಸ್ತಾ ಇದ್ದಾರೆ ಅಂತಂದ್ರೆ, ನಾವು ಯೇಸುವಿನ ಮರಣ ಪುನರುತ್ಥಾನದ ಕುರಿತಾಗಿ ನಾವೇನಾಗಿರ್ಬೇಕಂದ್ರೆ ಒಂದು ಸಾಕ್ಷಿಯಾಗಿರ್ಬೇಕು. ಅದರ ಕುರಿತಾದಂತ ಒಂದು ಒಡಂಬಡಿಕೆನ ನಾವು ಮಾಡಿಕೊಳ್ಳುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಾವು ಆರಾಧನೆಗೆ ಬಂದಿರೋದ್ರೆ ನಮ್ಮನ್ನು ಯಾರು ಕೇಳೋರಿಲ್ಲ. ಆದ್ರೂ ಇಷ್ಟು ಕಷ್ಟ ಇದ್ರು, ಇಷ್ಟು ಸಮಸ್ಯೆಗಳಿದ್ರು, ಯಾಕೆ ನಾವು ನಿಂತ್ಕೊಂಡಿದೀವಿ, ಯಾಕೆ ನಾವು ದೇವರ ಆಲಯಕ್ಕೆ ಬರ್ತಾ ಇದೀವಿ ಅಂದ್ರೆ ಕಾರಣ ಏನಂದ್ರೆ ನಾವು ಯೇಸುವಿನ ರಕ್ತದ ಸಾಕ್ಷಿಗಳಾಗಿದ್ದೇವೆ ಎಂದಾಗಿ. ನಮ್ಮ ಜೀವಿತದಲ್ಲಿ ಶಿಲುಬೆಯೊಟ್ಟಿಗೆ ಒಂದು ಒಡಂಬಡಿಕೆ ನಮಗಿದೆ, ಯೇಸು ಕ್ರಿಸ್ತನೊಟ್ಟಿಗೆ ಒಂದು ಒಡಂಬಡಿಕೆ ಇದೆ. ಅದಕ್ಕೆ ವಿರುದ್ಧವಾಗಿ ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಸಂಕಟಗಳು ಬಂದ್ರು, ನಾವು ಅನ್ಕೊಂಡಿರೋದ್ರಿಂದ ದೇವರು ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ವಿಷಯ ಏನಂತಂದ್ರೆ ನಾನು ಕ್ರಿಸ್ತನೊಟ್ಟಿಗೆ ಮರಣ ಪುನರುತ್ಥಾನದಲ್ಲಿ ಒಡಂಬಡಿಕೆನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟೇ ಕಷ್ಟಗಳು, ಎಷ್ಟೇ ನಷ್ಟಗಳು ಬಂದ್ರು ನಾನು ದೇವರ ಆರಾಧನೆ ಮಾಡೋದಿಲ್ಲ. ಅದು ಹಣ ಇದ್ರು ಸರಿ, ಇಲ್ಲದೆ ಇದ್ರು ಸರಿ, ಅಲ್ಲಿ ಸಂತೋಷವಾಗಿದ್ರು ಸರಿ, ದುಃಖವಾದ್ರೂ ಸರಿ, ಪರವಾಗಿಲ್ಲ, ನಾನು ಕ್ರಿಸ್ತನೊಟ್ಟಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ. ಲಾಬಾನನು ಯಾಕೋಬನು ಒಡಂಬಡಿಕೆ ಮಾಡಿಕೊಂಡ ಹಾಗೆ ನಾನು ನನ್ನ ದೇವರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೆ. ಆ ಒಡಂಬಡಿಕೆ ನೆನಪಿಗೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ದೇವರ ಆಲಯಕ್ಕೆ ತಪ್ಪದೆ ತಕ್ಕ ಸಮಯದಲ್ಲಿ ಬಂದು ನನ್ನ ದೇವರ ಮಹಿಮೆ ಪಡಿಸುವಂತನಾಗಿದೆ. ಕಣ್ಣುಗಳ ಮುಚ್ಚಿ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ಇವತ್ತು ಯಾರೋ ಸಂಗಡ ಅದನ್ನು ಒಡಂಬಡಿಕೆ ಮಾಡ್ಕೊಳ್ಬೇಕೆಂಬುದಾಗಿ ಅಲ್ಲಿಯ ಯಾಕೋಬನು ಲಾಬಾನನು ಅಲ್ಲಿಯ ಗಲೇದ್ ಮಿಸ್ಬಾ ಎಂಬುದಾಗಿ ಒಂದು ಒಡಂಬಡಿಕೆನ ಮಾಡಿಕೊಂಡ ಹಾಗೆ ಕ್ರಿಸ್ತನ ಮರಣ ಪುನರುತ್ಥಾನದ ಕುರಿತಾಗಿ ದೇವರು ನಮ್ಮ ಸಂಗಡ ಒಡಂಬಡಿಕೆನ ಮಾಡ್ಕೊಳ್ಳಿ ಎಂಬುದಾಗಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಅಲ್ಲಿಯ ನಮ್ಮ ಜೀವಿತದಲ್ಲಿ ಶತ್ರು ಕಾರ್ಯ ಮಾಡಿದ ಹಾಗೆ ನಮ್ಮ ಜೀವಿತದಲ್ಲಿ ಮಹಾನಾಯಿ ತೆರೆದು ಬರಲಿ, ಪೆನೋವೆಲ್ ತೆರೆದು ಬರಲಿ, ನಮ್ಮ ಜೀವಿತದಲ್ಲಿ ಮಿಸ್ಬಾ ಗಲೆ ತೆರೆದು ಬರಲಿ ಎಂಬುದಾಗಿ ಮುಂಜಾನೆ ಕಾಲ ಸಮಯದಲ್ಲಿ ಮಹಾಪರಿಶುದ್ಧ ಉಳ್ಳತಕ್ಕಂಥ ತಂದೆ 6ನೇ ತಿಂಗಳು ದೇವರ ರಾಜ, ಈ ತಿಂಗಳು ನಮಗೆ ದೇವರ ರಾಜ ಕೊಟ್ಟಿರುವಂತ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ, ಪ್ರಾಮಿಸ್ ವರ್ಡ್ ಗಾಗಿ ಸ್ತೋತ್ರ. ಆ ವಾಗ್ದಾನದ ವಾಕ್ಯ ಆ ರೀತಿಗೆ ನೆರವೇರಲಿ ಎಂಬುದಾಗಿ ದೇವರ ರಾಜ, ದೇವರು ನಮ್ಮನ್ನ ದೇವರ ರಾಜ ಶತ್ರುವಿಂದ ಐಗುಪ್ತದಿಂದ ಕರೆದುಕೊಂಡು ಹೊರಗಡೆ ಬರ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ ಪ್ರಕಾರವಾಗಿ ಶತ್ರುವಿನ ಕೋಟೆಯಿಂದ ದೇವರು ಹೊರಗಡೆ ಕರೆದುಕೊಂಡು ಬರಬೇಕಾಗಿ ಕಾಡಿಗೆ ಓಡಿಸ್ತೇನೆ ಎಂಬುದಾಗಿ, ಯೌವನಸ್ಥರನ್ನ ಕಾಡಿಗೆ ಓಡಿಸ್ತೇನೆ ಎಂಬುದಾಗಿ, ದೇವರ ಸಭೆಯಿಂದ ದೂರ ಮಾಡ್ತಿದ್ದಾಗೆ ವಾದ ಮಾಡತಕ್ಕಂಥ ಎಲ್ಲ ವಾದಗಳು ಕರ್ತಾವೆ, ಯೇಸುವಿನ ಎಲ್ಲ ಚಾಲೆಂಜ್ಗಳು ಯೇಸುವಿನ ಕ್ಯಾನ್ಸಲ್ ಆಗಿರುತ್ತವೆ ಪ್ರಾರ್ಥಿಸುತ್ತೇವೆ. ಅವುಗಳ ಮೇಲೆ ನಾವು ಜಯವಂತಿಕೆ, ಅವುಗಳ ಮೇಲೆ ಗದರಿಸಿ ಜಯ ಹೊಂದುತ್ತೇವೆ ಸ್ವಾಮಿ. ದೇವರು ತಾನೇ ಸಹಾಯ ಮಾಡು. ನಿನ್ನ ಮಕ್ಕಳ ಸಂಗಡ ಯಾವ ವಿಷಯದಲ್ಲಿ ಒಡಂಬಡಿಕೆ ಮಾಡ್ಕೊಳ್ಳಿಕ್ಕಿದೆಯೋ ಆ ವಿಷಯದಲ್ಲಿ ಒಡಂಬಡಿಕೆ ಮಾಡ್ಕೊ. ನಿನ್ನ ಮಕ್ಕಳ ಒಂದು ಚಾಯ್ಸ್ ಏನಿದೆಯೋ ಅದು ದೇವರಿಗೆ ವಿರುದ್ಧವಾಗಿರ್ಬಾರ್ದು, ಅದು ದೇವರ ಚಿತ್ತ ಆಗಿರ್ಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಮುಂಜಾನೆ ಕಾಲ ಸಮಯದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ದೇವರು ತನ್ನ ಬಲಪಡಿಸಿ ಸಹಾಯ ಮಾಡಿ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ.